ಹಾಯ್ ಗುಡ್ ಮಾರ್ನಿಂಗ್ ಟು ಆಲ್. ಸೊ ಈಗ ಒಂದು 6 ಗಂಟೆ ಆಗಿದೆ. ಸೊ ಈಗ ನಾನು ನನ್ನ ಬೆಳಗಿನ ರುಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಈಗ ಕತ್ಲೆ ಇದೆ. ಸೊ ಈಗ ಹೊರಗಡೆ ಎಲ್ಲ ಕಸ ಗುಡಿಸಿ ಬಾಗಿಲಿಗೆಲ್ಲ ನೀರು ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಮಾಮೂಲಿ ರುಟೀನ್ ಒಂದು ಇದೇ ಆಗಿರುತ್ತೆ. ಸೊ ಬಾಗಿಲು ಫಸ್ಟು ಕಸ ಗುಡಿಸಿ ನೀರು ಹಾಕಿ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು ಹೂವಿಟ್ಟು ನಂತರ ಒಳಗೆಲ್ಲ ಹೋಗಿ ಕೆಲಸ ಮಾಡ್ಕೊಳ್ತೀನಿ. ಸೊ ಇವತ್ತು ಬಟ್ಟೆ ಕೂಡ ಭಾಳ ಇದ್ವು. ಸೊ ಬೆಳಗ್ಗೆನೇ ಇದೆಲ್ಲ ಆಗಿದ ತಕ್ಷಣನೇ ಬಟ್ಟೆ ತೊಳೆದ್ಬಿಟ್ಟೆ ನಾನು. ಸೊ ಈಗ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು, ಇದು ಹೊರಗಡೆ ಬಾಗಿಲು. ಸೊ ಅರಿಶಿನ ಕುಂಕುಮ ಇಟ್ಟು ತುಳಸಿಗೂ ಗಿಡಕ್ಕೂ ಅರಿಶಿನ ಕುಂಕುಮ ಇಟ್ಟು ಒಂದು ಹೂವು ಇಟ್ಟು, ಸೊ ಈಗ ಬಟ್ಟೆ ಕೂಡ ಎಲ್ಲ ತೊಳೆದಾಕಿದೆ. ಒಂದು 6:30 ಅನ್ನಂಗೆ ಬಟ್ಟೆ ಕೂಡ ಆಯಿತು. ಇನ್ನು ಯಾರೂ ಎದ್ದಿಲ್ಲ, ಈ ಕಡೆ ಎಲ್ಲ ಲೇಟಾಗಿ ಎದ್ದೇಳ್ತಾರೆ. ಸೊ ಈಗ ಒಳಗಡೆ ಸ್ಟಾರ್ಟ್ ಕೆಲಸ. ಸೊ ರಾತ್ರಿ ಒಂದು ಲೋಟ ನೀರು ಕುಡಿದ್ಬಿಟ್ಟು ಸೊ ಮಗಳು ಈಗ ಎದ್ಬಿಡ್ತಾಳೆ. ಸೊ ಅವಳು ಎದ್ರಪ್ಪ ಅಂದರೆ ಅವಳದು ಎಲ್ಲ ಇರುತ್ತೆ, ಹೇಳೋಕ್ಕಾಗಲ್ಲ. ಸೊ ಅವಳಿಗೆ ಉಣಿಸಿ ತಿನ್ನಿಸಿ ಅವಳು ಸ್ನಾನ ಮಾಡಿಸಿ ಪ್ರತಿಯೊಂದು ಇರುತ್ತೆ. ಸೊ ಅವಳು ಎದ್ದೇಳೋದ್ರೊಳಗಡೆ ನಾನು ಸ್ವಲ್ಪ ಅಟ್ಲೀಸ್ಟ್ ಸ್ವಲ್ಪ ಫ್ರೀ, ನನಗೆ ಮೆಂಟಲಿ ಫ್ರೀ ಆಗಬೇಕಂತಂದರೆ ಇವೆಲ್ಲ ಕೆಲಸ ಆಗಬೇಕು. ಯಾಕಂತಂದರೆ ಅವಳು ಎದ್ದಾಗ ಇವನ್ನೆಲ್ಲ ಮಾಡ್ಕೊಳ್ತೀನಿ ಅನ್ನೋದೆಲ್ಲ ನನ್ನ ಒಂಥರ ಭ್ರಮೆ ಮಾತಾಗಿರುತ್ತೆ. ಸೊ ಅವಳಿಗಿಂತ ಮುಂಚೆ 1 ತಾಸು 2 ತಾಸು ಬೇಗ ಎದ್ದೆ ಅಂತಂದರೆ ಸೊ ನಂದಿಷ್ಟು ಕೆಲಸ ಆದರೆ ನೆಕ್ಸ್ಟು ಅವಳನ್ನು ನಾನು ಆರಾಮಾಗಿ ನೋಡ್ಕೋಬೋದು. ಸೊ ರಾತ್ರಿ ಸ್ವಲ್ಪ ಪಾತ್ರೆ ಎಲ್ಲ ಹಂಗೆ ಇಟ್ಟಿದ್ದೆ. ಸೊ ರಾತ್ರಿ ತೊಳೆದಿದ್ದಿಲ್ಲ. ಸೊ ಇವಾಗ ರಾತ್ರಿ ಪಾತ್ರೆ ಎಲ್ಲ ತೊಳ್ಕೊಂಡು ಈಗ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಹಾಗೆ ಹೀಟ್ರಿಗೂ ಇಟ್ಟಿದ್ದೆ. ಸೊ ಈಗ ಸ್ನಾನಕ್ಕೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಬೇಕು. ಸೊ ಇಷ್ಟು ನನ್ನ ಬೆಳಗಿನ ಕೆಲಸ ಬಿಸಿ ಇರುತ್ತೆ. ಸೌಂಡ್ ಆಗದೇ ಇರೋ ಥರ ತೊಳಿತಿರ್ತೀನಿ, ಯಾಕಂದರೆ ಅವಳು ಎದ್ಬಿಟ್ರೆ ಮತ್ತೆ ಎಂಥದ್ದು ಕೆಲಸ ಆಗಲ್ಲ ನನಗೆ. ಆಮೇಲೆ ಒಂದು ಕಡೆಯಿಂದ ಎಲ್ಲ ನೀಟಾಗಿ ಕಸ ಗುಡಿಸಿ ನೆಲ ಒರೆಸಿ ಬಟ್ಟೆ ತೊಳೆದಾಕಿ ಬಂದೆ. ಸೊ ನನ್ನ ರುಟೀನ್ ಹೇಗಿರುತ್ತೆ ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಯಾವುದು ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಆರ್ಗನೈಸ್ ಎಲ್ಲ ನಾನು ಮಾಮೂಲಿ ಮನೆ ಕೆಲಸ ಹೇಗೆ ಮಾಡ್ತೀನಿ ಅದೇ ಥರನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕಂದರೆ ನಾವು ಹೇಗಿರ್ತೀವಿ ಅದೇ ತೋರಿಸ್ಕೊಳ್ಳೋದೇ ನ್ಯಾಚುರಲ್ ಆಗಿ. ಅದು ಬಿಟ್ಟು ನನಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೇಕಪ್ ಎಲ್ಲ ಹಾಕ್ಕೊಂಡು ಕೂತ್ಕೊಳ್ಳೋಷ್ಟು ಹಂಗಂತ ಹೇಳ್ಬಿಟ್ಟು ನಾನು ಆ ಥರನೂ ಹೇಳ್ತಿಲ್ಲ. ಬಟ್ ನನಗೆ ಅದು ಸಮಯ ಇಲ್ಲ, ಅದು ಮಾಡೋದು ತಪ್ಪಂತ ನಾನು ಹೇಳ್ತಿಲ್ಲ. ನಮಗೆ ಸಮಯ ಇಲ್ಲ. ಸೊ ಈಗ ಮಾಡಬೇಕು ಅಂದ್ಕೊಂಡಾಗ ಇನ್ನೇನು ಮಾಡೋಕ್ಕಾಗುತ್ತೆ, ಒಂದಲ್ಲ ಒಂದು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಸೊ ಇರಲಿ, ಏನೂ ಆಗಲ್ಲ. ಮುಂದೊಂದು ದಿನ ಎಲ್ಲದಕ್ಕೂ ಸಮಯ ಸಿಗುತ್ತೆ. ಈಗ ಸಮಯ ಸಿಗದೇ ಇರ್ಬೋದು, ಬಟ್ ಎಲ್ಲದಕ್ಕೂ ಹೀಗೆ ಇರಲ್ಲಲ್ಲ, ಎಲ್ಲ ಚೇಂಜ್ ಆಗುತ್ತೆ ಅಂದ್ಕೊಂಡು ಸೊ ಇನ್ನು ಎಲ್ಲ ಪಾತ್ರೆ ಎಲ್ಲ ತೊಳೆದೆ. ಸೊ ಹಾಗೆ ಎಲ್ಲ ಒಂದು ಕಡೆಯಿಂದ ಸ್ವಲ್ಪ ಧೂಳು ಹಂಗಂಗೆ ಕೂತ್ಕೊಳ್ತಿರುತ್ತೆ. ಎಲ್ಲೆಲ್ಲಿ ಕಾಣುತ್ತೋ ಅಲ್ಲಲ್ಲಿ ಒರೆಸ್ಕೊಳ್ಳೋದು. ಸೊ ಈಗ ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಮುಗಿಸ್ಕೊಂಡು ಬಂದೆ. ಇನ್ನು ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಸೊ ಈಗ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಬನ್ನಿ ಪೂಜೆ ಎಲ್ಲ ಸ್ಟಾರ್ಟ್. ಸೊ ನಮ್ಮ ಮನೆ ದೇವರು ಲಕ್ಷ್ಮೀ ರಂಗನಾಥ ಸ್ವಾಮಿ. ಸೊ ಆರಾಧ್ಯ ದೇವರು ಅಂದರೆ ನಾನು ಗಂಡನ ಮನೆ ದೇವ್ರನ್ನು ಪೂಜೆ ಮಾಡ್ತೀನಿ, ತವ್ರ ಮನೆ ದೇವ್ರನ್ನು ಪೂಜೆ ಮಾಡ್ತೀನಿ. ಯಾಕಂದರೆ ಇಬ್ಬರೂ ಕಷ್ಟದಲ್ಲಿದ್ದಾಗ ನಮ್ಮನ್ನು ಕಾಪಾಡಿದ್ದಾರೆ. ಸೊ ನನಗೆ ಅಷ್ಟು ನೀಟಾಗಿ ನಮ್ಮ ಮನೆಯವರು ಪೂಜೆ ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಅವರು ಕೆಲಸ ಅದು ಇದು ಸುಸ್ತಾಗಿ ಬಂದಿರ್ತಾರೆ. ಯಾವಾಗೋ ಒನ್ ಟೈಮ್ ನಾನು ಮಾಡಬೇಕಲ್ಲ. ಸೊ ನಾವು ಮಾಡ್ತಾನೆ ಇರ್ತೀವಿ, ಡೈಲಿ ಪೂಜೆ ಅಂತೂ ನಮ್ಮ ಮನೇಲಿ ಆಗ್ತಾನೆ ಇರುತ್ತೆ. ಬಟ್ ಅದೇ ನನಗಿಂತ ಜಾಸ್ತಿ ಚೆನ್ನಾಗಿ ಪೂಜೆ ಮಾಡೋದಂದರೆ ಅವರೇ ಅಂತ ನನಗನ್ಸುತ್ತೆ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ.
ಸೊ ಈಗ ಕಳಸ ಎಲ್ಲ ಕೂರಿಸಿದ್ದಾಯಿತು. ಸೊ ಇವತ್ತು ಮಂಗಳವಾರ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡ್ರಿ. ಮಂಗಳವಾರ ಸಿಂಪಲ್ಲಾಗಿ ಹೇಗೆ ಪೂಜೆ ಮಾಡಿದ್ದೆ ಅಂತ. ಸೊ ಅಮ್ಮನವ್ರ ಅಲಂಕಾರ ಹೀಗಿತ್ತು. ನನಗೇನೋ ಪೂಜೆ ಮಾಡಾದ್ಮೇಲೆ ದೇವ್ರ ಹತ್ರ ಅದೇನೋ ಅಪ್ಪ ಭಗವಂತ ನಮ್ಮನ್ನು ಕಾಪಾಡಪ್ಪ ಅಂತ ಅಂದರೆ ಅದೇನೋ ಎಷ್ಟೋ ಮನಸ್ಸಿಗೆ ಸಮಾಧಾನ. ದೇ ನಾನಂತರೂ ಅದು ನಮ್ಮನ್ನು ಈ ಮಟ್ಟಿಗೆ ಅಟ್ಲೀಸ್ಟ್ ಇಷ್ಟಾದರೂ ಈ ಮಟ್ಟಿಗೆ ಇಟ್ಟಿದ್ದಾನೆ ಅಂತಂದರೆ ನಮ್ಮ ಪುಣ್ಯ ಆ ಭಗವಂತ. ಸೊ ಇದು ಬ್ಲೌಸ್ ಪೀಸು. ಸೊ ಮಂಗಳವಾರ ಶುಕ್ರವಾರ ಹಾಕ್ತೀನಿ ನಾನು, ಯಾಕಂತಂದರೆ ಅದನ್ನು ತೊಳೆದ್ಬಿಟ್ಟು ನೀಟಾಗಿ ಮತ್ತೆ ಎತ್ತಿಟ್ಟು ಶಾಂಪೂ ಇರುತ್ತಲ್ಲ ಶಾಂಪೂಲ್ಲೇ ತೊಳೆದು ಮತ್ತೆ ಎತ್ತಿಟ್ಟಿರ್ತೀನಿ. ಮತ್ತು ನಾನು ಮಂಗಳವಾರ ಶುಕ್ರವಾರ ಮತ್ತು ಅಮ್ಮನವ್ರಿಗೆ ಹಾಕ್ತೀನಿ. ಸೊ ನೋಡ್ತಿದ್ದೀರಾ ಇಷ್ಟು ಸಿಂಪಲ್ಲಾಗಿ ಪೂಜೆ ಆಗಿತ್ತು. ಬೇವಿನ ಸೊಪ್ಪು ನಮ್ಮ ಮನೆಯವ್ರು ತಗೊಂಬಂದಿರ್ತಾರೆ. ಸೊ ನಾನು ಬೇವಿನ ಸೊಪ್ಪಿಟ್ಟು ಪೂಜೆ ಮಾಡ್ಕೊಳ್ತೀನಿ. ಸೊ ಇಷ್ಟೇ ಸಿಂಪಲ್ಲಾಗಿ ಒಂದು 8:30 ಆಗಿರ್ಬೋದೇನೋ ಟೈಮು. ಸೊ 8:30ಗೆ ಎಲ್ಲ ಪೂಜೆ ಎಲ್ಲ ಆಗಿತ್ತು. ಸೊ ಇದು ದೇವ್ರ ಮನೆ ಚಿಕ್ಕದ್ರಲ್ಲೇ ಚಿಕ್ಕದಾಗಿ ಈ ಥರ ಇಟ್ಕೊಂಡಿವಿ ನಾವು. ಸೊ ಈಗ ಬಟ್ಟೆ ಎಲ್ಲ ವಾಶ್ ಆಯಿತು. ಒಂದು ಕಡೆಯಿಂದ ಮನೆ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಈ ಕಡೆ ತೋರಿಸ್ಬೇಕಾಗಿತ್ತು, ನನ್ನ ಮಗಳು ಆಟ ಆಡ್ತಿದ್ಲು. ಬಟ್ ಹಂಗೆ ಸ್ಟ್ರೈಟಾಗಿ ತಗೊಂಡು ವಿಡಿಯೋ ತಗೊಂಡು ಬಂದುಬಿಟ್ಟೆ ನಾನು. ಸೊ ಇಷ್ಟು ಸಿಂಪಲ್ಲಾಗಿ ನಾನು ಪೂಜೆ ಮುಗಿಸ್ಕೊಂಡೆ. ಸೊ ಮನೆ ಅಟ್ ಪ್ರೆಸೆಂಟ್ ಹಿಂಗಿದೆ. ಸೊ ಇವಾಗ ತಿಂಡಿ ಕೂಡ ರೆಡಿ ಮಾಡಿದ್ದೆ ನಾನು. ತಿಂಡಿ ಅವಲಕ್ಕಿ ಮಾಡ್ಕೊಂಡಿದ್ದೆ. ಸೊ ಅವಲಕ್ಕಿ ಮಾಡಿದ್ದೆ, ಹಾಗೆ ಸಾಂಬಾರಿತ್ತು. ಸೊ ಸಾಂಬಾರು ನಾನು ಬಿಸಿ ಮಾಡೋದೇ ಮರೆತುಬಿಟ್ಟೆ. ಸೊ ನೋಡ್ತಿದ್ದೀರಲ್ಲ, ಬೆಳಗ್ಗೆ ಎದ್ದು ಬೇಗ ಒಂದು ಸ್ವಲ್ಪ ಬೇಗ ಇದ್ದರೆ ಇಷ್ಟೆಲ್ಲ ಕೆಲಸ ಆಗಿರುತ್ತೆ. ಆಮೇಲೆ ಮೈಂಡಿಗೂ ರಿಲ್ಯಾಕ್ಸ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಎದ್ದು ಗಡಿಬಿಡಿ ಗಾಬರಿಲಿ ಏನೇನೋ ಮಾಡ್ಕೊಳ್ಳೋಕ್ಕಿಂತ ಬೇಗ ಇದ್ದರೆ ಕೆಲಸನೂ ಆಗುತ್ತೆ. ಆಮೇಲೆ ಆರಾಮಾಗಿ ನೀವು ಇರ್ತೀರಂತ. ಸೊ ಇಲ್ಲಿ ಸ್ವಲ್ಪ ರಾತ್ರಿ ಅನ್ನ ಇತ್ತು, ಅದಕ್ಕೂ ಸ್ವಲ್ಪ ಹಂಗೆ ಚಿತ್ರಾನ್ನ ಕಲಿಸ್ಕೊಂಡಿದ್ದೆ. ಅದೇನು ಚಿತ್ರಾನ್ನ ಒಂಥರ ಚೆನ್ನಾಗಿರುತ್ತೆ ರಾತ್ರಿ ಅನ್ನಕ್ಕೆ ಒಗ್ಗರಣೆ ಕಲಿಸ್ಕೊಂಡ್ರೆ. ಸೊ ಇಲ್ಲಿ ಅದು ಇದು ತೆಗ್ದಿಡ್ತಾ ಇದ್ದೀನಿ ನಾನು. ಸೊ ಈ ಥರ ಇದೆ ಈಗ ಮನೆ. ಇದು ನನ್ನ ಬೆಳಗಿನ ರುಟೀನ್ ಆಗಿರುತ್ತೆ. ಸೊ ಇನ್ನು ಹಾಗಾಗಿ ಇದೆ, ಸ್ವಲ್ಪ ಎಲ್ಲ ಇದು ಮಾಡ್ಕೋಬೇಕು. ಫ್ರೆಂಡ್ಸ್, ನನ್ನ ದಿನ ಹೇಗಿರುತ್ತೆ ಅಂದರೆ ಹೀಗೇ ಇರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಇದಕ್ಕಿನ್ನೂ ಚೆನ್ನಾಗಿರುತ್ತೆ ಒಂದೊಂದು ದಿನ. ಇಷ್ಟರ ಮಟ್ಟಿಗೆ ಇರುತ್ತೆ. ಒಂದೊಂದು ದಿನ ಏನೂ ಮಾಡ್ಕೊಳಕ್ಕಾಗಲ್ಲ, ಆ ಥರನೂ ಇರುತ್ತೆ. ಯಾಕಂದರೆ ಸಣ್ಣ ಮಗು ಇಟ್ಕೊಂಡು ಇಷ್ಟು ಮಾಡ್ಕೊಂಡ್ರೆ ಎಷ್ಟೋ ನೆಮ್ಮದಿ ಅಂತ ನನಗನ್ಸುತ್ತೆ. ಸೊ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದು ನನ್ನ ಮಾರ್ನಿಂಗ್ ರುಟೀನು. ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಗೊತ್ತಿಲ್ಲ. ಸೊ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿ ಅಂತ. ಸೊ ತಲೆ ಸ್ನಾನ ಮಾಡ್ಕೊಂಡಿದ್ದೆ ನಾನು, ಅದನ್ನೇ ತಿರ್ಗಾ ತೋರಿಸ್ತಿದ್ದೀನಿ ನಿಮಗೆ. ಸೊ ಇಷ್ಟೇ. ವಿಡಿಯೋ ನೀಟಾಗಿ ಬಂದಿಲ್ಲ ಲಾಸ್ಟ್ನೇದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.